ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ನಿನ್ ಮನೆಯವ್ರಿಗೆ ಮಾಡಿರೋದನ್ನ ನಾವು 10% ಮಾಡ್ಲಿಲ್ಲ. ಇವತ್ ನನ್ನ ಅವ್ರು ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದಾರಂದ್ರೆ ಅದಕ್ಕಿದೇ ಕಾರಣ. ಅವ್ರು ಮಾತ್ರ ಅಲ್ಲ ಅಕ್ಕ, ನಾನು ಅವ್ರನ್ನ ತುಂಬಾ ನೆನಪು ಮಾಡ್ಕೋತಾ ಇರ್ತೀನಿ. ನನ್ನ ದೇಹ ಇಲ್ಲಿದ್ರು ಮನಸ್ಸು ಯಾವಾಗ್ಲೂ ಅಲ್ಲೇ ಇರುತ್ತೆ. ನನ್ನ ತಂಗಿದಿರ್ ಏನ್ ಮಾಡ್ತಿದಾರೋ, ಅಪ್ಪನ ಆರೋಗ್ಯ ಹೇಗಿದೆಯೋ, ಅಜ್ಜಿ ಎಲ್ರನ್ನೂ ಹೇಗ್ ಸಂಭಾಳಿಸ್ತಿದಾರೋ ಅನ್ನೋ ಯೋಚನೆ ಯಾವಾಗ್ಲೂ ಇದ್ದೇ ಇರತ್ತೆ. ಯಾವಾಗ ಅಲ್ಲಿಗೆ ಹೋಗ್ತೀನೋ, ಅವ್ರ ಜೊತೆಲಿ ಇರ್ತೀನೋ ಅಂತ ಆ ಯೋಚನೆನಲ್ಲೇ ದಿನಗಳನ್ನ ಕಳೀತಾ ಇದ್ದೀನಿ. ನೋಡು ಮಯೂರಿ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಹಾಗೆ ಮದುವೆ ಆದ್ಮೇಲೆ ಹೆಣ್ಣು ಗಂಡನ ಮನೆನೇ ಬೆಳಗ್ಬೇಕು. ಹಾಗಂತ ತವ್ರ ಮನೆನ ಮರ್ತು ಬಿಡ್ಬೇಕು ಅಂತ ಹೇಳ್ತಿಲ್ಲ, ಆದ್ರೆ ಇಲ್ಲಿ ನಿನ್ ಕರ್ತವ್ಯ ಹೆಚ್ಚಾಗುತ್ತಲ್ವಾ. ಅಣ್ಣ, ಇಷ್ಟಪಟ್ಟು ಮದ್ವೆ ಆಗಿದ್ದಿದ್ರೆ ನೀವ್ ಹೇಳೋದು ಸರಿ ಇರ್ತಿತ್ತು. ಆದ್ರೆ ಇದು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಆಗಿರೋ ಮದ್ವೆ. ಹಾಗಾಗಿ ನಾನಿನ್ನು ನನ್ನ ತವ್ರ ಮನೆಯಿಂದ ದೂರ ಆಗಿಲ್ಲ. ಯಾವತ್ತಿದ್ರೂ ಅದೇ ನನ್ನ ಮನೆ. ನಂಗೆ ನೆಮ್ಮದಿಯಾಗಿರೋದಕ್ಕಾಗೋದು ಅಲ್ಲಿ ಒಂದೇ ಕಡೆ. ತಾರಕ್ ಮಾಡಿರೋ ಈ ಕೆಲ್ಸದಿಂದ ಈ ಹುಡುಗಿ ಮನ್ಸಿಂದ ಸದ್ಯಕ್ಕಂತೂ ಅದು ದೂರ ಆಗಲ್ಲ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ತಾರಕ್ ಬದಲಾಗ್ಬೇಕು. ಸರಿ ಮಯೂರಿ, ಇದನ್ನೆಲ್ಲ ಬೇಸಕ್ಕಿಡು. ಹಾಗೆ ಒಂದ್ ಪಾತ್ರೆಯಲ್ಲಿ 2 ಸೇರು ಅಕ್ಕಿ ಇಟ್ಬಿಡು. 1 ನಿಮಿಷ ಬರ್ತೀನಿ. ಸರಿ ಅಕ್ಕ. ರೀ, ನೀವು ಬರ್ಕೊಂಡಿರೋ ಡೀಟೇಲ್ಸ್ನೆಲ್ಲ ಅಂಕಲಿಗೆ ಸೆಂಡ್ ಮಾಡಿ ಆಮೇಲೆ ಕಾಲ್ ಮಾಡಿ ಹೇಳಿ. ಅಂಕಲ್, ನೀವು ಹೇಳ್ದಾಗೆ ಮಯೂರಿ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕಳ್ಸಿದೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡ್ಬಿಡಿ. ನೀನ್ ಕಳ್ಸಿದ್ಯಾ ಅಂದ್ಮೇಲೆ ಅದೆಲ್ಲ ಸರಿಯಾಗೇ ಇರುತ್ತೆ ಬಿಡು ದೀಪಕ್. ಅಂದ್ಹಾಗೆ ಮಯೂರಿಗೆ ಇದೇನು ಗೊತ್ತಾಗ್ತಿಲ್ಲ ತಾನೆ? ಇಲ್ಲ ಅಂಕಲ್, ಅವಳ ಬಗ್ಗೆ ವಿಚಾರಿಸಿದಾಗ ಎಲ್ಲ ಕ್ಯಾಶುವಲ್ ಆಗಿ ತಿಳ್ಕೊಂಡ್ವಿ. ಅವಳಿಗೆ ಯಾವುದೇ ಡೌಟ್ ಬರ್ಲಿಲ್ಲ ಅಂಕಲ್. ನಾನು ಹೇಳಿದ ತಕ್ಷಣನೇ ಇಷ್ಟೆಲ್ಲ ಸಹಾಯ ಮಾಡಿದ್ರಲ್ಲ, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಯವ್ರು ಮಾಡದೇ ಇರೋ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಈ ನಿಮ್ ಋಣನ ನಾನು ಮರೆಯೋದಿಲ್ಲಪ್ಪ. ಅಂಕಲ್, ಯಾಕಿಷ್ಟು ದೊಡ್ಡ ದೊಡ್ಡ ಮಾತು ಅಂಕಲ್? ನೀವೀಗೆಲ್ಲ ಮಾತಾಡಿದ್ರೆ ನಮ್ಗೆ ಹೊರಗ್ನವ್ರು ಅನ್ಸ್ಬಿಡುತ್ತೆ ಅಂಕಲ್. ಅಂಕಲ್, ನಾವಿಬ್ರು ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ತಾರಕಣ್ಣನೇ ಕಾರಣ ಅಂಕಲ್. ಮುಂದೆ ನಿಂತು ಎಲ್ರನ್ನ ಎದುರು ಹಾಕೊಂಡು ನಮ್ಮಿಬ್ರನ್ನ ಮದ್ವೆ ಮಾಡಿಸಿದ್ದು ತಾರಕಣ್ಣನೇ ತಾನೆ. ಆ ಋಣನೇ ನಮಗ್ ತೀರ್ಸಕ್ ಆಗಲ್ಲ ಅಂಕಲ್. ಅಂಥದ್ರಲ್ಲಿ ನೀವ್ ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ಅಂಕಲ್, ನೀವು ಇದನ್ನೆಲ್ಲ ಮಾಡ್ತಾ ಇರೋದು ಅವರಿಬ್ರು ಚೆನ್ನಾಗಿರ್ಲಿ ಅಂತ. ನಮಗೂ ಆ ಆಸೆ ಇದೆ ಅಲ್ವಾ ಅಂಕಲ್? ಅವರಿಬ್ರು ಚೆನ್ನಾಗಿರ್ತಾರೆ ಅಂದ್ರೆ ನಾವು ಬೇಕಾದ್ರೆ ಇನ್ನೂ ಏನ್ ಬೇಕಾದ್ರೂ ಮಾಡ್ತೀವಿ. ಏನ್ ಬೇಕಿದ್ರು ಕೇಳಿ, ಕಲೆಕ್ಟ್ ಮಾಡ್ಕೊಡ್ತೀವಿ. ಸದ್ಯಕ್ಕೆ ಸಾಕು. ಇದನ್ನೆಲ್ಲ ಈಗಲೇ ಲಾಯರ್ ಕಳ್ಸ್ಕೊಡ್ತೀನಿ. ಅವ್ರು ಏನಾದ್ರೂ ಬೇಕು ಅಂತಂದ್ರೆ ಆಗ ನಿಮಗೆ ಕೇಳ್ತೀನಿ. ಸರಿ ಅಂಕಲ್.
ಹಾಗೆ ಮಾಡಿ. ಬಾಯ್. ನಡಿ, ಆಮೇಲೆ ಅವಳಿಗೆ ಡೌಟ್ ಬಂದ್ಬಿಟ್ರೆ ಕಷ್ಟ. ಬಾ. ಸ್ವಾಮಿ, ನಾನು ಸೊಸೆ ಡೀಟೇಲ್ಸ್ ಎಲ್ಲ ನಿನ್ಗೆ ಫಾರ್ವರ್ಡ್ ಮಾಡಿದ್ದೀನಿ. ಎಲ್ಲ ಒಂದ್ಸಲ ಚೆಕ್ ಮಾಡಿ ಸರಿಯಾಗಿದೆಯಾ ನೋಡು. ಏನಾದ್ರೂ ಬೇಕಾದ್ರೆ ಹೇಳು. ಸರಿ ಕಣ, ಚೆಕ್ ಮಾಡ್ತೀನಿ. ಅಂದಾಗೆ ಈಗಲೂ ಮನೇಲಿ ಅದೇ ವಾತಾವರಣ ಇದೆಯಾ? ನಿನ್ನ ಹೆಂಡತಿ ಮಯೂರಿನ ಸೊಸೆ ಅಂತ ಒಪ್ಕೊಂಡಿಲ್ವಾ? ಅವಳು ಒಪ್ಕೊಂಡಿದ್ದಿದ್ರೆ ನಾನೇ ಯಾಕೋ ಇದನ್ನೆಲ್ಲ ಮಾಡ್ತಾ ಇದ್ದೆ. ಅವಳಿಗೆ ಮಯೂರಿ ಮನೇಲಿರೋದೇ ಇಷ್ಟ ಇಲ್ಲ. ಅವಳನ್ನ ಯಾವಾಗ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತಾ ಕೂತಿದ್ದಾಳೆ. ನಾನಿದ್ದಾಗ ಏನಾದ್ರೂ ಆದ್ರೆ ಹೇಗೋ ತಡಿಬಹುದು. ನಾನಿಲ್ದೇ ಇದ್ದಾಗ ಏನಾದ್ರೂ ಆದ್ರೆ ಅನ್ನೋ ಭಯದಲ್ಲಿ ಅವರಿಬ್ರು ಸುರಕ್ಷತೆಗೆ ಹೀಗೆ ಮಾಡಿಸ್ತಾ ಇರೋದು. ಅರ್ಥ ಆಯ್ತು ಕಣ. ಆದ್ರೆ ಈ ರಿಜಿಸ್ಟರ್ ಮಾಡ್ಸಿರೋದು ನಿನ್ನ ಹೆಂಡತಿಗೆ ಏನಾದ್ರು ಗೊತ್ತಾದ್ರೆ ಆಕೆ ಸುಮ್ಮನೆ ಇರ್ತಾರಾ? ಸುಮ್ಮನೆ ಅಂತೂ ಇರೋದಿಲ್ಲ. ಹಾ, ಹೇಗಾದ್ರೂ ಮಾಡಿ ತಡಿಬೇಕು ಅಂತಾನೆ ನೋಡ್ತಾಳೆ. ಹಾಗಾಗಿ ಈ ವಿಷಯ ಅವಳಿಗೆ ಗೊತ್ತಾಗಕ್ಕೂ ಮುಂಚೆ ಈ ಕೆಲಸ ಮಾಡ್ಬಿಡ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಓಕೆ, ನಾನು ಕಳ್ಸಿರೋದನ್ನೆಲ್ಲ ಒಂದ್ಸಲ ಚೆಕ್ ಮಾಡು. ನಾನು ಮದುವೆ ಇನ್ವಿಟೇಷನ್ ಪ್ರಿಂಟ್ ಕೊಡ್ತೀನಿ. ಅದೊಂದಾದ್ರೆ ನೀ ಹೇಳಿರೋದನ್ನೆಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ. ಸರಿ ಕಣ, ಹಾಗೆ ಮಾಡು. ನಾನು ಚೆಕ್ ಮಾಡಿ ಕಾಲ್ ಮಾಡ್ತೀನಿ. ಓಕೆನಾ? ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ ತಾನೆ? ಹಾ ರೀ, ಎಲ್ಲ ಕರೆಕ್ಟ್ ಆಗಿದೆ. ಅಕ್ಕ, ಹೋಟೆಲಿಂದ ಊಟ ತರ್ಸ್ಕೊಳ್ಳೋದು ಗೊತ್ತಿತ್ತು, ಆದ್ರೆ ಈ ರೀತಿ ಮನೇಲಿ ಮಾಡಿ ತರ್ಸ್ಕೊಳ್ಳೋದು ಗೊತ್ತಿರ್ಲಿಲ್ಲ ಅಕ್ಕ. ಇದು ಸಣ್ಣ ಪುಟ್ಟ ಮನೆ ಫಂಕ್ಷನ್ಗಳನ್ನ ಮಾಡ್ತಾರಲ್ವಾ, ಅಂತವ್ರು ಇದನ್ನ ತರಿಸ್ಕೊಳ್ತಾರೆ. ಹೌದಾ? ಹಾಗಾದ್ರೆ ನೀವು ಇನ್ನೊಂದಷ್ಟು ಆರ್ಡರ್ಗಳನ್ನ ತಗೋಬಹುದಲ್ವಾ? ನಿಮ್ಮೊಬ್ರಿಂದ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರು ಸಹಾಯನ ತಗೋಬಹುದಲ್ವಾ ಅಕ್ಕ? ಮಯೂರಿ, ಇದನ್ನ ಇನ್ನೊಬ್ರ ನಂಬ್ಕೊಂಡ್ ಮಾಡಕ್ ಆಗಲ್ಲ. ಇದಕ್ ತುಂಬಾ ನಂಬಿಕಸ್ತರು ಬೇಕು. ಈ ಕೆಲ್ಸದವ್ರು ಒಂದ್ ದಿವಸ ರಜೆ ಹಾಕಿದ್ರು ಅಂದ್ರು ನಾವು ಆರ್ಡರ್ನ ಕೊಡಕ್ಕಾಗಲ್ಲ. ಆಗ ಆರ್ಡರ್ ಕೊಟ್ಟೋರಿಗೆ ನಮ್ಮೇಲೆ ನಂಬಿಕೆ ಹೋಗುತ್ತೆ ಅಲ್ವಾ? ಅಕ್ಕ, ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೊಂದ್ ಮಾತು ಕೇಳ. ಅದಕ್ಕೆ ಯಾಕೆ ಸಂಕೋಚ ಪಡ್ತೀಯಾ? ಅದೇನ್ ಕೇಳು. ನಿಮ್ಗೇನು ಅಭ್ಯಂತರ ಇಲ್ಲದೆ ಹೋದ್ರೆ ನಾನು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲಾ?